ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು IPLನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ಪಂದ್ಯ ಇದೆ. ಸೊ ಟೇಬಲ್ ಟಾಪರ್ಸ್ ಆಗಿರೋ GTಯನ್ನು ಎದುರಿಸಬೇಕಿದೆ ಇವತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ. ತುಂಬಾ ಇಂಪಾರ್ಟೆಂಟ್ ಪಂದ್ಯ ಇವತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ. ಹೋಮ್ನಲ್ಲಿ ಬೇರೆ ಆಡ್ತಿದ್ದಾರೆ ಇವತ್ತು. ಸೊ 7ರಲ್ಲಿ 3 ವಿನ್ ಆಗಿ 4 ಲಾಸ್ ಆಗಿದ್ದಾರೆ. ಸೊ ಅಷ್ಟು ಚೆನ್ನಾಗಿರೋ ಸೀಸನ್ ಆಗಿಲ್ಲ ಮೊದಲ ಹಾಫ್ನಲ್ಲಿ. ಸೊ ಸೆಕೆಂಡ್ ಹಾಫ್ನಲ್ಲಿ ಏನು ಚೇಂಜ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. 7ನೇ ಪೊಸಿಷನ್ನಲ್ಲಿದ್ದಾರೆ. ಸೊ ಇವತ್ತು ವಿನ್ ಆಗೋದು ಅವ್ರಿಗೆ ತುಂಬಾ ಇಂಪಾರ್ಟೆಂಟು. ಇನ್ನು GT ಕಡೆ ಬರೋದಾದರೆ ಟಾಪ್ ಆಫ್ ದ ಟೇಬಲಲ್ಲಿದ್ದಾರೆ 10 ಪಾಯಿಂಟ್ನೊಂದಿಗೆ. 7ರಲ್ಲಿ 5 ವಿನ್ ಆಗೋ ಮುಖಾಂತರ. ಸೊ ಸಖತ್ ಇಂಟೆನ್ಸ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು IPLನ ಪಾಯಿಂಟ್ಸ್ ಟೇಬಲ್ ಕಡೆ ಬರೋದಾದರೆ. ಸೊ ಈ ಮ್ಯಾಚ್ನ ಕುರಿತಾದ ಪ್ರಿವ್ಯೂನ ಸಣ್ಣದಾಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೊಂಬದ್ದು ಚಾನಲ್ಗೆ ಸುಬ್ರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಪಡಪಡಂತ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಈಡನ್ ಗಾರ್ಡನ್ಸ್ನಲ್ಲಿ KKR ವರ್ಸಸ್ GT ಪಂದ್ಯ ನಡೀತಾ ಇದೆ. ಲಾಸ್ಟ್ ಮ್ಯಾಚು ಪಂಜಾಬ್ ಕಿಂಗ್ಸ್ ವಿರುದ್ಧ ಕೋಲ್ಕತ್ತಾ ಹೀನಾಯವಾಗಿ ಸೋತಿದ್ರು ಅಂತಲೇ ಹೇಳ್ಬೋದು. 111 ಹೊಡೆಯೋ ಮ್ಯಾಚನ್ನೇ ಸೋತಿದ್ರು. ಸೊ ಆ ಡಿಫೀಟ್ನಿಂದ ಇವತ್ತು ಹೊರಬರಬೇಕಾಗಿದೆ KKR ತಂಡ. ಸೊ ಅದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋತಾರೆ ಅಂತ ಪಂದ್ಯದಲ್ಲೇ ನೋಡಬೇಕು. ಹಾಗೆಯೇ ಯಾವ ರೀತಿ ಚೇಂಜಸ್ಗಳು ಬರುತ್ತೆ ಟೀಮ್ನಲ್ಲಾಗಲಿ, ಏನಾದರೂ ಎಕ್ಸ್ಟ್ರಾ ಚೇಂಜ್ ಮಾಡ್ತಾರಾ ಅಂತ ಕೂಡ ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಇವತ್ತಿನ ಪಂದ್ಯಕ್ಕೆ ಪ್ರೊಬೆಬಲ್ ಆಗಿ ಹೇಗೆ ಪ್ಲೇಯಿಂಗ್ 11 ಮಾಡ್ಬೋದು ಅಂತ ನೋಡೋದಾದರೆ ಡಿಕಾಕ್ ಮತ್ತು ನರೈನ್ ಓಪನಿಂಗ್ ಮಾಡ್ತಾರೆ. ಅಜಿಂಕ್ಯ ರಹಾನೆ 1 ಡೌನ್, ಹಾಗೆಯೇ ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ರಸೆಲ್, ರಮಣ್ದೀಪ್ ಸಿಂಗ್, ಹರ್ಷಿತ್ ರಾಣಾ, ವೈಭವ್ ಅರೋರಾ, ಅಂದ್ರಿಚ್ ನೋಕಿಯಾ ಇದ್ದರು ಹೋದ ಪಂದ್ಯದಲ್ಲಿ. ಸೊ ಸ್ಪಿನ್ಗೆ ಏನಾದರೂ ಅನುಕೂಲ ಇದ್ದರೆ ಸ್ಟ್ರೈಟ್ ಅವೇ ಮೊಯಿನಲ್ಲಿ ಬರ್ತಾರೆ ಆ ಕಡೆಗೆ ಅಂತಲೇ ಹೇಳ್ಬೋದು. ಸೊ ಮಾಡಿದ್ರೆ ನೋಕಿಯಾ ಬದಲು ಮೊಯಿನಲ್ಲಿ ಬರೋ ಚಾನ್ಸಸ್ ಇದೆ, ಸ್ಪಿನ್ ವಿಕೆಟ್ ಏನಾದರೂ ಆಗಿದರೆ. ಸೊ ಅದಾದ ಬಳಿಕ ವರುಣ್ ಚಕ್ರವರ್ತಿ. ಇನ್ನು ಇಂಪ್ಯಾಕ್ಟಲ್ಲಿ ಅಂಗರೀಕ್ಷ್, ರಘುವಂಶಿ ಬರ್ತಾರೆ. ಸಖತ್ತಾಗಿರೋ ಫಾರ್ಮ್ನಲ್ಲಿದ್ದಾರೆ ರಘುವಂಶಿ. ಸೊ ಮೊದಲು ಬ್ಯಾಟಿಂಗ್ ಏನಾದರೂ ಮಾಡಿದ್ರೆ ಯಾರು ಬಾಲರ್ ಸಬ್ಸ್ಟಿಟ್ಯೂಟ್ ಆಗಿ ಬರ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಚಕ್ರವರ್ತಿನೇ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಪ್ಲೇಯಿಂಗ್ 11, ಹಾಗೆಯೇ ಒಳ್ಳೆ ಟೀಮ್ ಇದೆ ಇವ್ರದ್ದು. ಆದರೂ ಕೂಡ ಫಾರ್ಮ್ನಲ್ಲಿ ಎಲ್ಲರೂ ಕೂಡ ಇಲ್ಲ. ಸೊ ಅದೇ ಪ್ರಾಬ್ಲಮ್ ಆಗಿರೋದು ಅಂತಲೇ ಹೇಳ್ಬೋದು. ಇನ್ನು GT ಕಡೆ ಬರೋದಾದರೆ ಟಾಪ್ 3 ಬ್ಯಾಟ್ಸ್ಮನ್ಗಳೇ ಹಾವಳಿ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮಿಡಲ್ ಆರ್ಡರ್ ಅವರು ಟೆಸ್ಟ್ ಆಗೋಕ್ಕೇ ಇನ್ನೂ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಓಪನರ್ಸ್ ಆಗಿ ಬರೋ ಸುದರ್ಶನ್ ಗಿಲ್ಲೇ ಅರ್ಧ ಹೊಡೆದ್ರೆ ಬಟ್ಲರ್ ಮ್ಯಾಚ್ ಫಿನಿಷ್ ಮಾಡ್ತಿದ್ದಾರೆ. ಸೊ ಹೀಗೆ 3 ಜನನೇ ಜಾಸ್ತಿ, ಅವರನ್ನು ಬಿಟ್ಟರೆ ರುದರ್ಫೋರ್ಡ್. ಸೊ ಹೀಗೆ 4 ಬ್ಯಾಟ್ಸ್ಮನ್ಸ್ಗೆ ಜಾಸ್ತಿ 80% ರನ್ಸ್ ಅವರೇ ಹೊಡೆದ್ರು ಅಂತಲೇ ಹೇಳ್ಬೋದು ಈ ಸೀಸನಲ್ಲಿ ಆಲ್ಮೋಸ್ಟ್ GT ಕಡೆ ಬರೋದಾದರೆ. ಸೊ ಇನ್ನೂ ಕೂಡ ಅವರ ಮಿಡ್ಲ್ ಆರ್ಡರ್ನಲ್ಲಿ ರನ್ಸ್ ನೋಡೋಕ್ಕೆ ಬಂದಿಲ್ಲ, ಯಾಕಂದರೆ ಅವ್ರಿಗೆ ಅಷ್ಟೊಂದು ಚಾನ್ಸ್ ಕೂಡ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಸೊ ಅಷ್ಟೊಂದು ಸಾಕತ್ತಾಗಿರೋ ಪ್ಲೇಯಿಂಗ್ 11 ಮೇಂಟೈನ್ ಮಾಡ್ತಾರೆ GT ತಂಡ. ಅದಕ್ಕೇ ಟಾಪ್ ಆಫ್ ದ ಟೇಬಲಲ್ಲಿ ಇರೋದು. ಇನ್ನು ಇವರ ಪ್ಲೇಯಿಂಗ್ 11ನ ಬಗ್ಗೆ ಮಾತಾಡೋದಾದರೆ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಕಂಡೋನ್ನಲ್ಲಿ ಜಾಸ್ ಬಟ್ಲರ್, ಅದಾದ ಬಳಿಕ ಇಂಪ್ಯಾಕ್ಟ್ ಆಗಿ ಬರ್ತಾರೆ ಶರ್ಫಾನೆ ರುದರ್ಫರ್ಡ್, ಅದಾದ ಬಳಿಕ ಶಾರುಖ್ ಖಾನ್, ರಾಹುಲ್ ತೆವಾಟಿಯಾ, ಅರ್ಷದ್ ಖಾನ್, ಸಾಯಿ ಕಿಶೋರ್, ಪ್ರಸಿದ್ಧ ಕೃಷ್ಣ ಅಂತೂ ಬೆಂಕಿ ಫಾರ್ಮ್ನಲ್ಲಿದ್ದಾರೆ. ಅದಾದ ಬಳಿಕ ಸಿರಾಜ್ ಮತ್ತು ಇಶಾಂತ್ ಶರ್ಮಾ ಬರ್ತಾರೆ. ಇಶಾಂತ್ ಶರ್ಮಾ ಒಳ್ಳೆ ಹಾಕಿದ್ದಾರೆ ಯಾವುದು ಪಂದ್ಯದಲ್ಲಿ. ಸೊ ಚೇಂಜ್ ಮಾಡಿದ್ರು ಮಾಡ್ಬೋದು. ಇವರ ಪ್ಲೇಸಲ್ಲಿ ಸುಂದರ್ ಏನಾದರೂ ಒಂದು ಆಲ್ರೌಂಡರ್ ಆಪ್ಷನ್ ಆಗಿ ಬರ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇದು GT ಪ್ಲೇಯಿಂಗ್ 11 ಇವತ್ತಿನ ಪಂದ್ಯಕ್ಕೂ ಕೂಡ ಇದೇ ರೀತಿ ಇರ್ಬೋದು ಅಂತ ಅನಿಸ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ಪಂದ್ಯದ ಸಣ್ಣ ಪ್ರಿವ್ಯೂ. ಸೊ ಇವತ್ತಿನ ಮ್ಯಾಚ್ ಯಾರು ಗೆಲ್ಬೋದು ಅಂತ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನು ಜಾಸ್ತಿ ಹೇಳೋದು ಬೇಡ, ಇಷ್ಟೇ ಸಾಕು. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.